ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಆಮ್ ಕೋಮಲ. ವೆಲ್ಕಮ್ ಟು ದ ಕೋಮಲ ಕುಕ್ಕಿಂಗ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬ್ರೆಡ್ಡು ಅಥವಾ ಚಪಾತಿ ಅಥವಾ ದೋಸೆಯ ಈ ಮೂರದ್ರ ಜೊತೆಗೆ ಇದನ್ನು ಅಪ್ಲೈ ಮಾಡ್ಕೊಂಡು ತಿನ್ನುವಂಥ ಪೀನಟ್ ಬಟರನ್ನು ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇದನ್ನು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತಲೂ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಇದು ಕಂಪಲ್ಸರಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಎಮರ್ಜೆನ್ಸಿಗೆ ನಾವು ತಿಂಡಿ ಮಾಡೋಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಬ್ರೆಡ್ಗಾದರೂ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಪಾತಿ ದೋಸೆಗಾದರೂ ಈ ಥರ ಅಪ್ಲೈ ಮಾಡಿಕೊಟ್ಟು ಲಂಚ್ ಬಾಕ್ಸ್ಗೂ ಸಹ ಇದನ್ನು ಕಳಿಸ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಪೀನಟ್ ಬಟರ್ ಇದು. ಇದನ್ನು ಮಾಡಿಟ್ಕೊಂಡ್ರೆ ನಾವು 1-2 ತಿಂಗಳು ಫ್ರಿಡ್ಜಲ್ಲಿ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಹಾಗಾಗಿ ತುಂಬ ಹೆಲ್ದಿ ಕೂಡ, ತುಂಬ ರಿಚ್ ಪ್ರೋಟೀನ್ ಇರುತ್ತೆ, ಗುಡ್ ಫ್ಯಾಟ್ ಇರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ನಾನು ಮಾಡಿದ್ದೀನಿ. ಮಕ್ಕಳಿಗೆ ತುಂಬ ಅವಶ್ಯಕವಾಗಿ ಬೇಕಿರೋಂಥ ಪೀನಟ್ ಬಟರು. ಇದನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ನಾನು 1-2 ಕಪ್ ಅಷ್ಟು ಕಡಲೆಬೀಜನ ತೊಗೊಂಡಿದ್ದೀನಿ. ಕಡಲೆಬೀಜನ ತೊಗೊಂಡು ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಕಡಲೆಬೀಜನ ಹುರ್ಕೊಳ್ಳಿ. ಸೀಸಬಾರ್ದು, ಆಮೇಲೆ ಹಸಿ ಇರಬಾರ್ದು. ಸೀಸಿದ್ರೆ ಒಂಥರ ಕಹಿ ಬರುತ್ತೆ, ಹಸಿ ಇದ್ದರೆ ಹಸಿ ಸ್ಮೆಲ್ ಹೊಡಿತಾ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲೇವರೆಗೂ ಈ ಥರ ಕೈ ಬಿಡದೆ ಮೀಡಿಯಮ್ ಉರಿಯಲ್ಲೇ ಹುರ್ಕೋತಾ ಇರಬೇಕು. ಕಡಲೆಬೀಜನ ಒಂದು 10 ನಿಮಿಷ ಈ ಥರ ಹುರ್ಕೊಂಡ್ರೆ ಇದೆಲ್ಲ ಫ್ರೈ ಆಗುತ್ತೆ. ನೋಡಿ, ಸ್ವಲ್ಪ ಮೇಲ್ಗಡೆ ಎಲ್ಲನ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕಡಲೆಬೀಜದ್ದು. ಅಲ್ಲೇವರೆಗೂ ಇದನ್ನು ಹುರ್ಕೋಬೇಕು. ಹುರ್ಕೊಂಡ ನಂತರ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಹುರಿದಾಯಿತು. ಈಗ ಸ್ಟವ್ ಆಫ್ ಮಾಡಿ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾದ ನಂತರ ಸಿಪ್ಪೆ ತೆಗಿಬೇಕು. ಬಿಸಿಯಲ್ಲೇ ಸಿಪ್ಪೆ ತೆಗಿಯೋಕೆ ಹೋದರೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸಿಪ್ಪೆ ತಗೊಬೇಕು. ಸಿಪ್ಪೆನೂ ಅಷ್ಟೇ ಒಂದೂದು ಇರಬಾರ್ದು, ಸಿಪ್ಪೆ ಆ ಥರ ತೆಗಿಬೇಕು. ಸಿಪ್ಪೆ ಅದೇ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಫುಲ್ಲು ಸಿಪ್ಪೆ ಕ್ಲೀನಾಗಿ ಇದನ್ನೆಲ್ಲ ತೆಗೆದು ಈ ಥರ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟು ತರ್ತರಿಯಾಗಿ ರುಬ್ಕೊಂಬರ್ತೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬಂದ ನಂತರ ಈ ತರ್ತರಿಯಾಗಿ ರುಬ್ಬಿರೋ ಅಂಥದ್ದನ್ನ 1-2-3 ಸ್ಪೂನನ್ನು ಎತ್ತಿಟ್ಕೋತೀನಿ. ಯಾಕಂದರೆ ಇದು ಒಂದು ಲಾಸ್ಟಿಗೆ ಸೇರಿಸೋದ್ರಿಂದ ಕ್ರಂಚಿಯಾಗಿರುತ್ತೆ. ಬಾಯಿ ಸಿಗ್ತಾ ಇದ್ದರೆ ತುಂಬ ರುಚಿ ಇರುತ್ತೆ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಹಾಗೆ ಮಾಡ್ಕೊಬೋದು. ನಾನು ಚೆನ್ನಾಗಿರುತ್ತೆ ಅಂತ 1-3 ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಉಳಿದಿರೋ ಅಂಥದ್ದು ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ನಾನು ಜಾಸ್ತಿ ಬೆಲ್ಲ ಉಪಯೋಗಿಸೋದಿಲ್ಲ, ಅಂದರೆ ಸ್ವಲ್ಪ ಸಪ್ಪೆನೇ ಇರುತ್ತೆ. ನಾನು ಜಾಸ್ತಿ ಬೆಲ್ಲ ಸ್ವೀಟ್ ಉಪಯೋಗಿಸಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಕಾದ್ರೆ ಸಕ್ಕರೆನೂ ಸೇರಿಸ್ಕೋಬೋದು, ಬೆಲ್ಲ ಬೇಕಾದ್ರೆ ಬೆಲ್ಲ ಸೇರಿಸ್ಕೋಬೋದು. ನಮ್ಮ ಮನೇಲಿ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಉಪಯೋಗಿಸೋದ್ರಿಂದ ನಾನು ಬೆಲ್ಲನೇ ಹಾಕಿದ್ದೀನಿ. ಈಗ ಎಲ್ಲ ರುಬ್ಕೊ ಬಂದಮೇಲೆ ಈ ಥರ ಸೆಮಿ ಲಿಕ್ವಿಡ್ ಥರ ಆಗುತ್ತೆ. ಇದಕ್ಕೆ ನಾನು ಇವಾಗ ಮೊದಲೇ ಎತ್ತಿಟ್ಕೊಂಡಿರೋಂಥ ನಾನು ತರ್ತರಿಯಾಗಿ ರುಬ್ಬಿರೋ ಕಡಲೆ ಬೀಜನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಡೈರೆಕ್ಟಾಗಿ ರುಬ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕೋಕೋ ಪೌಡರ್ ಸಹ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಚಾಕ್ಲೇಟ್ ಪೀನಟ್ ಬಟರ್ ಆಗುತ್ತೆ. ಅದು ತುಂಬ ಇಷ್ಟಪಡ್ತಾರೆ ಮಕ್ಕಳು. ಚಾಕ್ಲೇಟ್ ಫ್ಲೇವರ್ ಇದ್ದರೆ ಚಾಕ್ಲೇಟದ್ದು ಪೀನಟ್ ಬಟರ್ ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಪೌಡರ್ ನಂದು ಮುಗಿದೋಗಿತ್ತು, ಹಾಗಾಗಿ ನಾನು ಸೇರಿಸಿಲ್ಲ. ನೀವು ಬೇಕಿದ್ದರೆ ಚಾಕ್ಲೇಟ್ ಪೌಡರನ್ನು ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಾಡಿರೋಂಥದ್ದನ್ನು ಬ್ರೆಡ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಬ್ರೆಡ್ಡಿಗೆ ಈ ಥರ ಅಪ್ಲೈ ಮಾಡಿ ಕಟ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು. ಬ್ರೇಕ್ಫಾಸ್ಟ್ಗೆ ಕೊಡೋದಾದರೆ ಬ್ರೆಡ್ಗೆಲ್ಲ ಹಾಕಿ ಕೊಡಬೇಡಿ, ಚಪಾತಿ ಅಥವಾ ದೋಸೆಗೆ ಹಾಕ್ಕೊಡಿ. ತುಂಬ ಹೆಲ್ದಿ ಇರುತ್ತೆ. ಬ್ರೆಡ್ಡು ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಮೈದಾನಲ್ಲಿ ಮಾಡಿರೋದ್ರಿಂದ ಅತಿಯಾಗಿ ಕೊಡಬಾರ್ದು. ಯಾವಾಗಾದರೂ ಒಂದು ಸರಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಇರಲ್ಲ. ಡೈಲಿ ಬ್ರೆಡ್ಡನ್ನೇ ಕೊಡೋಕ್ಕೆ ಹೋಗ್ಬೇಡಿ ಮಕ್ಕಳಿಗೆ, ಯಾವಾಗಾದರೂ ಒಂದು ಸತಿ ಕೊಡ್ಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗೂ ತಿನ್ನಬಹುದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಮಕ್ಕಳು ಕೇಳಿದಾಗ ಇದನ್ನು ಆರಾಮ್ಸೆ ಮಾಡಿಕೊಡ್ಬೋದು. ಈ ಥರ ಪೀನಟ್ ಬಟರನ್ನು ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ನಮ್ಗೆ ಅಕಸ್ಮಾತ್ ಯಾವಾಗಾದರೂ ಹುಷಾರಿಲ್ಲ ಅಂತ ಟೈಮಲ್ಲಿ ಮಲಗಿದಾಗ ಮಕ್ಕಳಿಗೆ ಈ ಥರ ಬ್ರೆಡ್ಡಿಗೆ ಅಪ್ಲೈ ಮಾಡಿ ಕೊಡ್ಬೋದು. ಇಲ್ಲಾಂದರೆ ದೋಸೆ ಚಪಾತಿ ಮಾಡಿದಾಗ ಕೂಡ ಅಕಸ್ಮಾತು ಪಲ್ಯದ ನಾವು ಚಟ್ನಿ ಮಾಡಿಲ್ಲ ಅಂದರೆ ಈ ಥರ ಪೀನಟ್ ಬಟರನ್ನು ಅಪ್ಲೈ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ವಯಸ್ಸಾದರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದು ತುಂಬ ಕೂಡ ಹೆಲ್ದಿ ಕೂಡ ನಮಗೆ. ಯಾಕಂದರೆ ಕಡಲೆ ಬೀಜದಲ್ಲಿರೋ ಅಂಥದ್ದು ಗುಡ್ ಕೊಲೆಸ್ಟ್ರಾಲು, ಆಮೇಲೆ ರಿಚ್ ಪ್ರೋಟೀನ್ ಇರುತ್ತೆ. ಹಾಗಾಗಿ ಬೆಳೆಯ ಮಕ್ಕಳಿಗೆ ತುಂಬ ಪ್ರೋಟೀನ್ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಈ ಥರ ಮಾಡಿಕೊಡ್ಬೋದು. ಚಿಕ್ಕ ಮಕ್ಕಳು ಇರೋ ಅಂಥವ್ರ ಮನೇಲಿದ್ದು ಕಂಪಲ್ಸರಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತೆ. ನಾನು ಕೂಡ ಮಾಡಿಟ್ಕೊಳ್ತಾ ಇರ್ತೀನಿ ಅವಾಗವಾಗ ಮಕ್ಕಳು ಕೇಳಿದಾಗ ಅಪ್ಲೈ ಮಾಡ್ಕೊಡೋದಕ್ಕೆ. ಅದಕ್ಕೆ ಈ ರೆಸಿಪಿನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ನೀವು ಕೂಡ ಮಾಡಿಟ್ಕೊಳ್ಳಿ. ಚಿಕ್ಕ ಮಕ್ಕಳಿರೋರಿಗೆ ತುಂಬ ಉಪಯೋಗ ಆಗುತ್ತೆ. ನಾವು ಕೂಡ ಇಷ್ಟಪಟ್ಟು ತಿನ್ನಬಹುದು.